ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಬಲಿಯಾದ್ನ ಬಾಲಕ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬೇಕಾಬಿಟ್ಟಿ ಗ್ರೌಂಡ್ ನಿರ್ವಹಣೆಯೇ ಘಟನೆಗೆ ಕಾರಣನ? ತುಕ್ಕು ಹಿಡಿದಿದ್ದ ಗೇಟ್ಗೆ ಬಣ್ಣ ಬಳಿದಿದ್ದ ಬಿಬಿಎಂಪಿ, ಸರಿಯಾಗಿ ವೆಲ್ಡಿಂಗ್ ಮಾಡದೆ ಹಾಗೆ ಬಿಟ್ಟಿದ್ದಂತಹ ಪಾಲಿಕೆ. ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಈಗ ಜನಾಕ್ರೋಶ ಕೇಳಿ ಬರ್ತಾ ಇದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಈಗ ಬಾಲಕ ಬಲಿಯಾದ್ನ ಅನ್ನುವಂತಹ ಪ್ರಶ್ನೆ. ಬೇಕಾಬಿಟ್ಟಿ ಗ್ರೌಂಡ್ ನಿರ್ವಹಣೆಯೇ ಈ ರೀತಿಯ ಒಂದು ದುರ್ಮರಣಕ್ಕೆ ಕಾರಣನ? ತುಕ್ಕು ಹಿಡಿದಿದ್ದ ಗೇಟ್ಗೆ ಬಿಬಿಎಂಪಿ ಬಣ್ಣ ಬಳಿದಿತ್ತ, ಸರಿಯಾಗಿ ವೆಲ್ಡಿಂಗ್ ಮಾಡದೆ ಹಾಗೆ ಬಿಟ್ಟಿದ್ದಂತಹ ಪಾಲಿಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈವ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಕಾಶ್, ಇದರಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಿದೆ ಅಲ್ವಾ? ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ 10 ವರ್ಷದ ನಿರಂಜನ ಸಾವಾಗಿದೆ. ಮುಖ್ಯವಾಗಿ 2005ರಲ್ಲಿ ಕಂಪ್ಲೀಟ್ ಆಟದ ಮೈದಾನಕ್ಕೆ ಗ್ರಿಲ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಅದೇ ವೇಳೆಯಲ್ಲಿ ಈ ಒಂದು ಗೇಟ್ ಅನ್ನ ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಂದ್ರೆ ಸುಮಾರು 19 ವರ್ಷದ ಹಳೆಯ ಗೇಟ್ ಇದು. ಕೇವಲ ತುಕ್ಕು ಹಿಡಿದಿರುವಂತಹ ಈ ಗೇಟ್ಗೆ ಕೇವಲ ಬಣ್ಣವನ್ನ ಮಾತ್ರ ಹಚ್ಚಿದ್ರು. ಯಾವುದು ಕೂಡ ಕ್ವಾಲಿಟಿ ಇರಲಿಲ್ಲ. ಭಾರವಾಗಿರುವಂತಹ ಗೇಟು ಅದು 6 ತಿಂಗಳ ಹಿಂದೆ ಒಂದೊಮ್ಮೆ ಕುಸಿದು ಬಿದ್ದಿತ್ತು. ಆ ಸಂದರ್ಭದಲ್ಲಿ ವೆಲ್ಡಿಂಗ್ ಅನ್ನ ಮಾಡಿ ತೇಪೆ ಕೆಲಸವನ್ನ ಮಾಡಿ ಹಾಗೇನೆ ಬಿಟ್ಟಿದ್ರು. ಇವತ್ತು ಗೇಟ್ ಓಪನ್ ಮಾಡ್ತಾ ಇದ್ದ ಹಾಗೆ ಕ್ವಾಲಿಟಿಯನ್ನ ಕಳೆದುಕೊಂಡಿರುವಂತಹ ಈ ಗೇಟು ನೇರವಾಗಿ ಬಾಲಕನ ತಲೆ ಮೇಲೆ ಬಿದ್ದಿದೆ. ತೀವ್ರ ರಕ್ತಸ್ರಾವ ಆಗಿದೆ. ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಇದೇ ಜಾಗದಲ್ಲಿ ಬಿದ್ದಂತಹ ನಿರಂಜನನ್ನ ಇಲ್ಲಿ ಆಟದ ಮೈದಾನದಲ್ಲಿದ್ದಂಥವರು ಬಂದು ರಕ್ಷಣೆಯನ್ನ ಮಾಡಿದ್ದಾರೆ. ಕೂಡಲೇ KC ಜನರಲ್ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮುರಿದು ಬಿದ್ದಿರುವಂತಹ ಗೇಟ್ ಅನ್ನ ಕೂಡ ತೋರಿಸ್ತೇನೆ. ಇದು ಕೇವಲ ಯಾವುದು ಕ್ವಾಲಿಟಿ ಇಲ್ಲದೆ ವೆಲ್ಡಿಂಗ್ ಅನ್ನ ಮಾಡಲಾಗಿತ್ತು. ಇದು ಹಿಡಿದಿಟ್ಟುಕೊಳ್ಳುವಂತಹ ಕೆಪಾಸಿಟಿ ಕೂಡ ಇದಕ್ಕೆ ಇರಲಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಕಳಪೆಯಾಗಿತ್ತು. ಇದೇ ಗೇಟ್ ಅನ್ನ ಈ ಒಂದು ಆಟದ ಮೈದಾನಕ್ಕೆ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಸಾಕಷ್ಟು ಬಾರಿ ಅಂದ್ರೆ ಈ ಹಿಂದೆ ಕೂಡ ಈ ರೀತಿ ಗೇಟ್ ಕೆಳಗೆ ಬಿದ್ದಿರುವಂತಹ ಪ್ರಕರಣಗಳಾಗಿದ್ದಾವೆ. ಹಾಗಿದ್ರೂ ಕೂಡ ಎಚ್ಚೆತ್ಕೊಂಡಿರ್ಲಿಲ್ಲ ಸ್ಥಳೀಯ ಇಂಜಿನಿಯರ್ಗಳು. 4 ಬಾರಿ ಈ ಒಂದು ಆಟದ ಮೈದಾನ ದುರಸ್ತಿಯ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಇದನ್ನ ಪದೇ ಪದೇ ಕಾಮಗಾರಿಗಳನ್ನ ಮಾಡಿದ್ರು. ಆದ್ರೆ ಕ್ವಾಲಿಟಿ ಇರುವಂತಹ ಗೇಟ್ ಅನ್ನ ರೆಡಿ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಸ್ಥಳೀಯರನ್ನ ಮಾತನಾಡಿಸ್ತೀನಿ. ಸರ್, ಈ ಸಾವಿಗೆ ನೇರ ಹೊಣೆ ಪಾಲಿಕೆನೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಪಾಲಿಕೆ, ಇಲ್ಲಿಯ ನಮ್ಮ ಶಾಸಕರಾಗಿರ್ಬೋದು ಮತ್ತು ಕಾರ್ಪೊರೇಟರ್ ಆಗಿರ್ಬೋದು ಅದಕ್ಕೆಲ್ಲ ಹೊಣೆ ಆಗಿರ್ತಾರೆ ಸರ್. ಯಾಕೆಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಹಿಂದೆ ಕಳಪೆ ಕಾಮಗಾರಿ ಅಂತ ಕೊಟ್ಟಿದ್ದೀವಿ, ಮತ್ತು ಗ್ರೌಂಡ್ ಇನ್ನೂ ಇನ್ಕಂಪ್ಲೀಟ್ ಅಂತ ಕೂಡ ಕೊಟ್ಟಿದ್ದೀವಿ. ಕೆಲವೆಲ್ಲ ನಮಗೆಲ್ಲ ಬೇಕಾಗಿರಲಿಲ್ಲ. ನಮ್ಗೇನು ಬೇಕು, ನಮ್ಮ ಸ್ಥಳೀಯರಿರೋರಿಗೆ ನಮ್ಗೆ ಯಾವ ಥರ ಬೇಕೋ ಅವ್ರು ಆ ಥರ ಮಾಡ್ಕೋಬೇಕು. ಅವ್ರಿಗೆ ಬಿಲ್ಲಿಂಗ್ ಹೆಂಗಾಗಬೇಕು ಅದ್ರ ಪ್ರಕಾರ ಅಲ್ಲ, ನಮ್ಮ ಸ್ಥಳೀಯರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಡ್ಬೇಕು. ಇದೆಲ್ಲ ಕಳಪೆ ಕಾಮಗಾರಿ. ಹಾಗಾಗಿ ಮಗುದು ಡೆತ್ ಆಗಿದೆ ಸರ್. ಅದಕ್ಕೆ ಅವರ ನೇರ ಹೊಣೆ. ಸರ್, 3-4 ಸಲ ಗ್ರೌಂಡ್ನ ಕಾಮಗಾರಿಯನ್ನ ಮಾಡ್ತಾರೆ. ಆದರೆ ಯೋಗ್ಯತೆ ಆಗಿರುವಂತಹ ಗುಣಮಟ್ಟತೆ ಇರುವಂತಹ ಒಂದು ಗೇಟನ್ನು ಹಾಕೋದಕ್ಕೆ ಇವ್ರಿಗೆ ಆಗ್ತಾ ಇಲ್ವಲ್ಲ ಅಂತ. ಇದು 19 ವರ್ಷದ ಹಿಂದಿನ ಗೇಟ್. ಇದು ಇವರು ಕಾಮಗಾರಿ ಮಾಡಿದ್ದಾರೆ. ಹೊಸದಾಗಿ ಅದನ್ನು ಗೇಟ್ಗೆ ಪಿಲ್ಲರ್ ಕಟ್ಟಿಲ್ಲ, ಏನೂ ಮಾಡಿಲ್ಲ. ಬರೀ ಬಣ್ಣ ಹೊಡೆದು ಇವರು ಬಿಲ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಗ್ರೌಂಡ್ ಇದು 2005ರಲ್ಲಿ ಇದು ನಿರ್ಮಾಣ ಆಗಿರೋದು. ಗ್ರಿಲ್ಲು ಗೇಟ್ ಎಲ್ಲ ಇವರು ಬರೀ ಗ್ರಾನೈಟ್ ಹಾಕಿ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಟೆಸ್ಟ್ ಮಾಡಿಲ್ಲ ಇದು ನಿಲ್ಲುತ್ತಾ ಇಲ್ಲ ಅಂತ. ಆಮೇಲೆ ಗ್ರೌಂಡಲ್ಲಿ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ ಸೆಕ್ಯೂರಿಟಿ ನೇಮ್ಸ್ ಇಲ್ಲ. ಚಿಕ್ಕ ಮಕ್ಕಳ ಆಟದ ಮೈದಾನ ಇದು. ಈ ಹಿಂದೆ ಸರ್ ಗೇಟ್ ಕೆಳಗೆ ಬೀಳೋದು, ಮತ್ತೆ ಅದನ್ನ ದುರಸ್ತಿ ಮಾಡೋದು, ಈ ಪ್ಯಾಚ್ ವರ್ಕ್ ಅಂತಾರಲ್ಲ, ಆ ಥರದ್ದು ಏನಾದ್ರೂ ಆಗಿತ್ತಾ? ಕೆಳಗೆ ಬಿದ್ದಿತ್ತ? ಒಂದ್ಸಲ ಬಿದ್ದಿತ್ತು. ಆಮೇಲೆ ಪೂರ್ಣ ಕಾಮಗಾರಿ ಮಾಡಿದ್ರು. ಆಮೇಲೆ ಒಳಗಡೆ ಚರಂಡಿ ಅವಶ್ಯಕತೆ ಇರಲಿಲ್ಲ. ಹೊರಗಡೆ ಚರಂಡಿ ಇದೆ. ಈ ಒಳಗಡೆ ನೀರು ಹೊರಗಡೆ ಹೋಗುತ್ತೆ. ಮತ್ತೊಂದು ದೃಶ್ಯವನ್ನ ತೋರಿಸ್ತೇನೆ. ಈ ಗ್ರಾನೈಟ್ ಕಲ್ಲನ್ನ ಏನು ಅಳವಡಿಕೆ ಮಾಡಲಾಗಿದೆ ಅದು ಎಷ್ಟರ ಮಟ್ಟಿಗೆ ಅಧ್ವಾನ ಆಗಿತ್ತು, ಅಂದ್ರೆ ಕ್ವಾಲಿಟಿನೇ ಇರಲಿಲ್ಲ ಅನ್ನುವಂಥದ್ದನ್ನ. ಈ ಗ್ರಾನೈಟ್ ಕಲ್ಲನ್ನ ಇಲ್ಲಿ ಅಳವಡಿಕೆ ಮಾಡಿದ್ರು, ಸಿಮೆಂಟ್ ಅನ್ನ ಹಾಕಿದ್ರು. ಕಾಟಾಚಾರಕ್ಕೆ ಎಂಬಂತೆ ಯಾವುದು ಕೂಡ ಗುಣಮಟ್ಟತೆಯನ್ನ ಕಾಪಾಡಿಕೊಳ್ಳದೆ ಈ ಕಲ್ಲನ್ನ ಇಲ್ಲಿ ಹಾಕಿದ್ರು. ಆದ್ರೆ ಅದು ಕೂಡ ಈ ಹಿಂದೆನೆ ಅದು ಬಿಚ್ಚು ಹೋಗಿತ್ತು, ಕೆಳಗೆ ಬಿದ್ದಿತ್ತು. ಈ ಭಾಗದಲ್ಲಿ ತುಕ್ಕು ಹಿಡಿದಿತ್ತು. ಆದ್ರೆ ಅದನ್ನ ಹಿಡಿದಿಟ್ಟುಕೊಳ್ಳುವಂತಹ ಆ ಒಂದು ಕೆಪಬಿಲಿಟಿ ಕೂಡ ಇರಲಿಲ್ಲ. ಆಗಿದ್ರೂ ಕೂಡ ಆ ತುಕ್ಕು ಹಿಡಿದಿರುವಂತಹ ಭಾರವಾದ ಗೇಟ್ ಅನ್ನ ಹಾಗೇನೆ ಅಳವಡಿಕೆ ಮಾಡಿದ್ರು. ಬಿಬಿಎಂಪಿಯ ನಿರ್ಲಕ್ಷ್ಯದಿಂದ ಇವತ್ತು 10 ವರ್ಷದ ಬಾಲಕನ ಸಾವಾಗಿದೆ. ಈ ಸಾವಿಗೆ ನೇರ ಬಿಬಿಎಂಪಿನೇ ಹೊಣೆ ಅನ್ನುವಂತಹ ಆಕ್ರೋಶವನ್ನ ಈಗಾಗಲೇ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಈ ಗೇಟ್ ನ ಅಧ್ವಾನದ ಬಗ್ಗೆ ಈ ಹಿಂದೆ ಕೂಡ ಸಂಬಂಧಪಟ್ಟಂತಹ
ಸ್ಥಳೀಯ ಇಂಜಿನಿಯರ್ಗಳಿಗೆ ಹೇಳಿದ್ರು ಕೂಡ ಎಚ್ಚೆತ್ಕೊಂಡಿರ್ಲಿಲ್ಲ. ಅವರ ನಿರ್ಲಕ್ಷ್ಯ ಇವತ್ತು ಒಂದು ಬಾಲಕನನ್ನ ಬಲಿ ತೆಗೆದುಕೊಂಡಿದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸ್ಥಳೀಯರು. ಧನ್ಯವಾದ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ BBMP ಆಟದ ಮೈದಾನದಲ್ಲಿ ಆಟ ಆಡೋದಕ್ಕೆ ಹೋದಂತಹ ಮಗು ಇವತ್ತು ಸ್ಮಶಾನ ಸೇರುವಂಥ ಪರಿಸ್ಥಿತಿಯಾಗಿದೆ. ಈಗ ನಾನು KC ಜನರಲ್ ಆಸ್ಪತ್ರೆ ಮುಂಭಾಗದಲ್ಲಿದ್ದೀನಿ. ತಂದೆ ತಾಯಿ ಈಗ ಮಗುವಿನ ಪೋಸ್ಟ್ ಮಾರ್ಟಮ್ ಪ್ರೊಸೀಜರಿಗೆ ಅಂದರೆ ಈಗ KC ಜನರಲ್ ಆಸ್ಪತ್ರೆ ಪೋಸ್ಟ್ ಮಾರ್ಟಮ್ ಇಲ್ಲ ಬೇರೆ ಆಸ್ಪತ್ರೆಗೆ ಕಳಿಸುವಂಥ ವ್ಯವಸ್ಥೆ ಆಗ್ತಿದೆ. ಆಸ್ಪತ್ರೆಗೆ ಕರೆ ತಂದಾಗ ಮಗು ಜೀವಂತವಾಗಿತ್ತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಮೃತಪಟ್ಟಿರೋದು. 10 ವರ್ಷದ್ದು ಮಗು ಮೃತ ಆಗೋದಕ್ಕೆ ಕಾರಣ BBMP ಆಟದ ಮೈದಾನದ ಗೇಟು. ಇಲ್ಲಿ ಮಗು ಜೊತೆ ಆಟ ಆಡೋದಕ್ಕೆ ಅಂತ ಸೈಕಲ್ ತುಳ್ಕೊಂಡು ಹೋದಂತಹ ಹುಡುಗ ಒಬ್ಬ ಇದ್ದಾನೆ. ಅವನು ಗುಣ ಅಂತ ಏನಾಯಿತು ಪುಟ್ಟ ಅಲ್ಲಿ ನೀವು ಕರ್ಕೊಂಡು ಹೋದ್ರಿ? ಏನೇನಾಯಿತು ಇವರು? ಅವ್ನು ನಮ್ಮ ಮನೆ ನನ್ನ ತಮ್ಮ ಬಂದವನು ನಮ್ಮ ಮನೆ ಹತ್ರ ಬಂದವನು ಬಾರ ಹೋಗೋಣ ರೌಂಡಿಗೆ ಏನು ಕರ್ಕೊಂಡು ಬಂದು ಬಾರವರು ಹಂಗೆ ಅವನು ಕರ್ಕೊಂಡು ಬಂದ. ಹೋಗಿದ್ದೀವಿ. ಅವ್ನಿಗೆ ಇಲ್ದ್ಬಿಟ್ಟು ಗೇಟ್ ಓಪನ್ ಮಾಡ್ದ ಗೇಟು ಓಪನ್ ಮಾಡಿ ಅದು ಇದು ಬಿದ್ದೋಗಿತ್ತು. ಆ ಗೇಟಲ್ಲಿ ಯಾವಾಗಲೂ ಹೋಗ್ತಿದ್ದ ನೀವು ಒಳಗಡೆ ಆಟ ಆಡೋಕ್ಕೆ? ಅದೇ ಗೇಟಲ್ಲಿ ಹೋಗ್ತಿದ್ವಿ ಒಳಗಡೆಗೆ, ಅದು ಓಪನ್ ಮಾಡ್ಕೊಂಡು ನೀವೇ ಹೋಗ್ತಿದ್ರಿ? ಹೋಗ್ತಾ ಇದ್ವಿ. ಇವತ್ತೇ ಅದು ಇದು ಬಿದ್ದೋಯ್ತು. ಹೇಳಿದ ತಕ್ಷಣ ಬಿದ್ದೋಯ್ತು. ಅವನಿಗೆ ಎಲ್ಲೇ ಲೇಟ್ ಆಯಿತು? ನಿನಗೆ ಅಲ್ಲಿ ಬಿದ್ದಿದ ತಕ್ಷಣ ಹೆಂಗೆ ಭಯ ಆಗೋಯ್ತಾ? ನೀನು ಸೈಕಲಲ್ಲಿ ಕೂತಿದ್ದೆ, ಅವ್ನು ಗೇಟ್ ತೆಗಿಯಕ್ಕೆ ಹೋಗಿದ್ದ. ಆಮೇಲೆ ನೀನೇನು ಮಾಡಿದೆ? ಸೈಕಲ್ ಬಿದ್ದೋಗ್ಬಿಟ್ರೆ ಎಲ್ಲರೂ ಬಂದರು ಎತ್ಬಿಟ್ಟು ಅಳ್ತಾ ಇದೆ. ಒಂದು ಅಣ್ಣ ಬಂದರು ಕರ್ಕೊಂಡೋಗಿದ್ರು ಹಾಸ್ಪಿಟ್ಲಿಗೆ. ಹಂಗೆ ಕರ್ಕೊಂಡೋಗಿ ಆಮೇಲೆ ಒಂದು ಅಂಕಲ್ ಬಂದಿದ್ರು. ಬಾರ ನೀವು ಅವ್ರ ಮನೆ ತೋರ್ಸೋಣ ಅಂದಿದ್ರು. ಕರ್ಕೊಂಡೋದೆ. ಅವ್ರ ಅಮ್ಮ ಗೊತ್ತಿದ್ರು. ಅವ್ರ ಅಮ್ಮ ಆಮೇಲೆ ಎಲ್ಲ ಬಂದಿದ್ರು. ನಾನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ರು. ಅಲ್ಲಿ ಇನ್ನೂ ಉಸಿರಾಡ್ತಿದ್ದ. ಹಾಸ್ಪಿಟ್ಲಿಗೆ ಬಂದಮೇಲೆ ಸತ್ತೋಗಿರೋದಾ? ಅವನು ಅಲ್ಲಿ ಏನಾಗ್ತಾ ಸುಮ್ಮನೆ ಹಂಗೆ ಇದು ಉಸಿರಾಡೋಕೆ ಕೂಡ ಇಲ್ಲ. ಹಂಗೆ ಕರ್ಕೊಂಡು ಬಂದಿದ್ರು. ಕರ್ಕೊಂಡೋಗಿದ್ರು ಇಲ್ಲೇ. ಸ್ಥಳೀಯರು ಮನೆ ಪಕ್ಕದಲ್ಲಿ ಮಗು ನೋಡ್ತಿದ್ರು ನಿರಂಜನ್ ಅಂತ. ಇವನೇ ಬಂದಿದ್ದು ಫಸ್ಟು. ಈ ಹುಡುಗ ಬಂದ್ಬಿಟ್ಟು ತುಂಬ ಗಾಬರಿಯಲ್ಲಿದ್ದ ನೋಡ್ಬೇಕಾದ್ರೆ. ಇವನ ಜೊತೆ ಇನ್ನೊಬ್ರು ಯಾರೋ ಬೇರೆ ಸ್ಟ್ರೇಂಜರ್ ಯಾರೋ ಬಂದಿದ್ರು. ಏನಾಯ್ತು ನಮ್ಮ ಏರಿಯಾ ಹುಡುಗನ ಇವನು ಅಲ್ಲಿರೋನು ಏನಾಯ್ತು ಅಂತ ಕೇಳಿದಕ್ಕೆ ಇವನಿಗೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಅವನು ಭಯದಲ್ಲಿದ್ದ ಹುಡುಗ. ಅದಾದಮೇಲೆ ಅವ್ರನ್ನ ಕೇಳಿದಕ್ಕೆ ಅವರು ಹೇಳೋ ರೆಡಿ ಇಲ್ಲ, ಏನೋ ಆಕ್ಸಿಡೆಂಟ್ ಆಗಿದೆ ಅಂತ ಕರೆಕ್ಟಾಗಿ ಹೇಳಿ ಏನಾಗಿದೆ ಅಂತ ಅವಾಗ ಹೇಳಿದ್ರು. ಏನೋ ಗೇಟ್ ಬಿದ್ದಿದೆ ಹುಡುಗನ ಮೇಲೆ ಅಂತ. ನಮ್ಮ ಮನೆ ಎದುರುಗಡೆನೇ ಅವರು ಮೇಲ್ಗಡೆ ಇರೋದು ಕೂಗಿ ಹೇಳಿದೆ, ನೋಡಿ ನಿಮ್ಮ ಮಗನ ಮೇಲೆ ಏನೋ ಗೇಟ್ ಬಿದ್ದಿದೆ ಅಂತ. ನೋಡಿ ಇಷ್ಟು ಸೀರಿಯಸ್ ಇದೆ ಅಂತ ನಮಗೂ ಗೊತ್ತಿಲ್ಲ. ಅದಾದಮೇಲೆ ಅವ್ರ ಹಸ್ಬೆಂಡ್ನ ಕರ್ಕೊಂಡು ಬಂದು ಆಲ್ಮೋಸ್ಟ್ ಅದೇ 5 ಮಿನಿಟ್ಸಲ್ಲಿ ಎಲ್ಲ ಹೊರಟು ಇವನ ಜೊತೆ ಬಂದಿದ್ದು. ಇಲ್ಲಿ ಬಂದಮೇಲೆ ನಮಗೆ ಗೊತ್ತಾಗಿದ್ದು ಅಷ್ಟು ದೊಡ್ಡ ಗೇಟ್ ಬಿದ್ದಿದೆ ಅಂತ. ನಾವು ಹೋಗಲ್ಲಿ ನೋಡಿದ್ವಿ. ಆ ಗೇಟು ಎಷ್ಟು ದೊಡ್ಡದಿದೆ ಅಂದರೆ 100 kgs ಮೇಲೆ ಇದೆ ಸರ್. ಅದು ಯಾಕೆ ಇವರು ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ವಾ? ಅದು